ಯೋಗೇಶ್ ಗೌಡ ಹತ್ಯೆ 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟಣೆ ಹಿನ್ನೆಲೆ ಯೋಗೇಶ್ ಗೌಡ ಸಹೋದರಿ ಪಟಾಕಿ ಸಿಡಿಸಿ ಸಂಭ್ರಮ. ಧಾರವಾಡ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 16 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗುತ್ತಿದ್ದಂತೆ ಧಾರವಾಡದ ಗಾಂಧಿ ಚೌಕ ಬಳಿಯ ನಿವಾಸದ ಮುಂಭಾಗದಲ್ಲಿ ಯೋಗೇಶ್ ಗೌಡ ಸಹೋದರಿ ಸ್ವತಃ ತಾನೇ ಪಟಾಕಿ ಹಚ್ಚಿ ಸಂಭ್ರಮಿಸಿದರು. ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯದ ಆದೇಶದಿಂದ ಖುಷಿಯಾಗಿದೆ. ನಮ್ಮ ತಮ್ಮನ ಸಾವಿಗೆ ನಿಜವಾಗ್ಲೂ ಶಾಂತಿ ಸಿಕ್ಕಿದೆ. ಸಿಬಿಐ ಅಧಿಕಾರಿಗಳ ತನಿಖೆಯಿಂದ ನಮಗೆ ನ್ಯಾಯ ಸಿಕ್ಕಿದೆ. ಸ್ಥಳೀಯ ಪೊಲೀಸ್ ಇಲಾಖೆ ತಮ್ಮನ ಕೊಲೆ ಮುಚ್ಚಿ ಹಾಕಲು ಎಲ್ಲಿಲ್ಲದ ಪ್ರಯತ್ನ ಮಾಡಿದ್ದರು. ಆದರೆ ಸಿಬಿಐ ತನಿಖೆ ಹಸ್ತಾಂತರ ಬಳಿಕ ನಮಗೆ ತಮ್ಮನ ಸಾವಿಗೆ ನ್ಯಾಯ ಸಿಗುವ ಭರವಸೆ ಬಂದಿತ್ತು. ಮಗನ ಸಾವಿನ ನ್ಯಾಯಕ್ಕಾಗಿ ಹೋರಾಟ ಮಾಡಿದ ತಾಯಿ ಈಗ ಇಲ್ಲ, ಇನ್ನೊಂದು ಕಡೆ ತಮ್ಮನೂ ಇಲ್ಲ. ಇಬ್ಬರ ಆತ್ಮಕ್ಕೆ ಸಿಬಿಐ ಬಸವರಾಜ್ ಕೊರವರ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ. ಎಲ್ಲ ಪ್ರಯತ್ನದಿಂದ ತಮ್ಮನ ಸಾವಿಗೆ ನ್ಯಾಯಾಧೀಶರು ನ್ಯಾಯ ನೀಡಿದ್ದಾರೆ ಎಂದು ಹೇಳಿದರು. ನಮ್ಗೆ ಇವತ್ತು ಖುಷಿ ಆಗೈತೆ ಅಂತ ಹೇಳ್ಕೊಂತೀವ್ರಿ. ನಾವು ಇವತ್ತು ನಮ್ದು ತಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕೈತಿ. 10 ವರ್ಷದ ನಂತರ ನಮ್ಗೆ ಇಷ್ಟು ಇದಾಗೈತೆ ಅಂದ್ರೆ ನಾವೆಲ್ಲರಿಗೂ ಬಹಳ ಹೆಮ್ಮೆಯಿಂದ ಹೇಳ್ತೇವೆ. ನಮ್ಗೆ ಇವತ್ತು ನಮ್ಮ ನ್ಯಾಯವನ್ನು ಸಿಗಿಸ್ಪಟ್ಟಿದ್ದಕ್ಕೆ ನಾವು ಇವತ್ತು ಖುಷಿ ಪಡ್ತೇವೆ. ಸ್ಥಳೀಯ ಮಟ್ಟದಲ್ಲಿ ಏನು ನ್ಯಾಯಾಲಯದಲ್ಲಿ ಏನು ಪ್ರಕರಣ ಹೋಗುತ್ತೆ, ಆ ಪ್ರಕರಣ ಹೋದ ಸಂದರ್ಭದಲ್ಲಿ ಕೇಸಿನ ದಿಕ್ಕೇ ಬೇರೆ, ಸಿಬಿಐ ಅಧಿಕಾರಿಗಳು ಬಂದ ನಂತರ ದಿಕ್ಕೇ ಬೇರೆ. ಯಾಕಂದ್ರೆ ನೈಜ ಆರೋಪಿಗಳು ಸಿಬಿಐ ಅಧಿಕಾರಿಗಳು ಹಿಡ್ಕೊಂಡು ಬರ್ತಾರೆ. ಹೌದು, ಅದಕ್ಕೆ ನಿಮ್ಗೆ ಈಗ ಸಿಬಿಐ ಎಂಟ್ರಿ ಆದ್ಮೇಲೆ ನ್ಯಾಯ ಸಿಗ್ತದೆ. ಸಿಬಿಐ ಅದ ಎಂಟ್ರಿ ಆದ್ಮೇಲೆ ನಮ್ಗೆ ನ್ಯಾಯ ಸಿಕ್ತು. ಮೊದಲ ಅದನ್ನ ಮುಚ್ಚಿ ಹಾಕ್ಬೇಕಂತ ಎಲ್ಲಾರು ಮಾಡಿದ್ರು, ಅದ್ರದಕ್ಕೆ ಆಗಿಲ್ಲ. ಸಿಬಿಐ ಕೊಟ್ಮೇಲೆ ಎಲ್ಲರಿಗೂ ಇದಾಗ್ತದೆ. ಏನ್ ಹೇಳಕ್ ಬಯಸ್ತೀರಿ? ಈಗ ತಮ್ಮ ತಾಯಿಯವರು ತಮ್ಮ ಜೊತೆಗಿಲ್ಲ, ತಮ್ಮನು ತಮ್ಮ ಜೊತೆಗಿಲ್ಲ. ಅದೇ ಅವ್ರು ಇಲ್ದಿದ್ದಕ್ಕೆ ಅವ್ರಿಗೆ ಇವತ್ತು ಆತ್ಮಕ್ಕೆ ಶಾಂತಿ ಸಿಕ್ಕೈತಿ ಅಂತೇಳಿ ನಾವು ಕೇಳ್ಕೊಳ್ತೇವೆ. ನಮ್ ತಮ್ಮಗ, ನಮ್ ತಾಯಿಗೆ ಈ ಕೇಸ್ನಿಂದ ನಮ್ಗ ಆತ್ಮಕ್ಕೆ ಶಾಂತಿ ಸಿಕ್ಕೈತಿ ಅಂತ ಕೇಳ್ತೀವಿ.